ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಬಾಯಿಯನ್ನು ಈ ಎರಡು ಕಡೆ ಹದ್ದಿನಲ್ಲಿ ಇಟ್ಟುಕೊಳ್ಳಬೇಕು. ಒಂದು ತಿನ್ನುವಾಗ, ಎರಡು ಮಾತನಾಡುವಾಗ. ಮೊದಲನೆಯದು ಆರೋಗ್ಯವನ್ನು ಕಾಪಾಡುತ್ತದೆ, ಇನ್ನು ಎರಡನೆಯದು ಬಾಂಧವ್ಯವನ್ನು ಕಾಪಾಡುತ್ತದೆ. ಯಾವ ದಿನ ನಾವು ನಗುವುದಿಲ್ಲವೋ ಆ ದಿನ ವ್ಯರ್ಥವಾದಂತೆ. ನಮ್ಮ ನೋವು ಇತರರನ್ನು ನಗಿಸಿದರೂ ತೊಂದರೆ ಇಲ್ಲ, ಆದರೆ ನಮ್ಮ ನಗು ಇತರರನ್ನು ನೋಯಿಸಬಾರದು. ಈ ಪ್ರಪಂಚದಲ್ಲಿ ಯಾವುದು ಕೂಡ ಶಾಶ್ವತವಲ್ಲ, ಹಾಗೆ ನಮ್ಮ ಕಷ್ಟಗಳು ಕೂಡ. ಅಂದುಕೊಂಡರೆ ನಿಮ್ಮ ಹಣೆಬರಹ ಇಷ್ಟೇ ಎಂದು ಹೇಳುವವರು ನಿಮ್ಮ ಮುಂದೆ ತಲೆ ತಗ್ಗಿಸುವ ಹಾಗೆ ಮಾಡುವ ತಾಕತ್ತು ನಿಮ್ಮಲ್ಲಿದೆ. ಹಾಗೆಂದು ಈಗ ಬಂದಿರುವ ಸ್ವಲ್ಪ ಕಷ್ಟಗಳಿಗೆ ನೀವು ತಲೆ ತಗ್ಗಿಸಿದರೆ ಹೇಗೆ? ಧೈರ್ಯವಾಗಿರಿ. ಜಗಳವಾಡದೇ ಇರುವ ಪತಿ ಪತ್ನಿ ಮದುವೆ ಅನ್ನುವ ಬಂಧನಕ್ಕೆ ನಿಜವಾದ ಪ್ರತಿರೂಪ ಎನ್ನುವುದಾದರೆ, ಎಷ್ಟೇ ಜಗಳವಾಡಿದರೂ ಕೂಡ ಬೇರೆಯಾಗದ ಪತಿ ಪತ್ನಿಯ ಸ್ವಚ್ಛವಾದ ಪ್ರೇಮಕ್ಕೆ ಅದ್ಭುತವಾದ ಜೋಡಿಗಳು. ಏಕೆಂದರೆ ಜಗಳವಾದ ಮಾತ್ರಕ್ಕೆ ಪ್ರೀತಿ ಇಲ್ಲ ಅಂದರೆ ಹೇಗೆ? ಎಲ್ಲಿ ಪ್ರೀತಿ ಇರುತ್ತದೆಯೋ ಅಲ್ಲಿ ಜಗಳವೂ ಇರುತ್ತದೆ. ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿಗಳ ಭಿನ್ನಾಭಿಪ್ರಾಯದಿಂದ ಮನಸ್ತಾಪಗಳು ಬರಬಹುದು. ಆದರೂ ಆ ಭಿನ್ನಾಭಿಪ್ರಾಯದಲ್ಲೂ ಇಬ್ಬರ ಆಳವಾದ ಮನಸ್ಸಿನಲ್ಲಿ ಅಭಿಪ್ರಾಯವು ಒಂದೇ ಇರುವುದರಿಂದ ಕೊನೆಯವರೆಗೂ ಜೊತೆಯಲ್ಲಿ ಇರುವವರು. ಬರೀ ಭಿನ್ನಾಭಿಪ್ರಾಯ ಬೇರೆಯಾದ ಮಾತ್ರಕ್ಕೆ ದೂರವಾದರೆ ಬೇರೆಯವರೊಂದಿಗೆ ಅಭಿಪ್ರಾಯವು ಒಂದೇ ಇರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಈ ಪ್ರಪಂಚದಲ್ಲಿ ಇಬ್ಬರ ಅಭಿಪ್ರಾಯ ಒಂದೇ ಇರುವುದು ಬಹಳ ಅಪರೂಪ. ಜೊತೆಯಲ್ಲಿ ಇದ್ದಾಗಲೇ ತಿಳಿಯುವುದು ಯಾರ ಅಭಿಪ್ರಾಯ ಹೇಗೆ ಎಂದು. ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಅಭಿಪ್ರಾಯ ಭಿನ್ನವಾಗಿದ್ದರೂ ಮನಸ್ಸಿನಲ್ಲಿ ಬಿಟ್ಟಿರಲಾರದಷ್ಟು ಪ್ರೇಮ ಇರುವುದರಿಂದ ಎಷ್ಟೇ ಜಗಳ ಮಾಡಿದರೂ ಜೊತೆಯಲ್ಲೇ ಇರುವವರು. ನಾವು ಯಾವಾಗಲೂ ನಮ್ಮ ಅಭಿಪ್ರಾಯದಂತೆ ಇತರರು ಇರಬೇಕು ಎಂದು ತಿಳಿಯುವುದು ಮೂರ್ಖತನ. ಈ ಜೀವನದಲ್ಲಿ ಯಾರು ಯಾರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಹಾಗೆ ನಿಮ್ಮನ್ನು ಯಾರೋ ಅರ್ಥ ಮಾಡಿಕೊಳ್ಳಬೇಕೆಂದು ಯಾವತ್ತೂ ಭಾವಿಸಬೇಡಿ. ಅದು ಎಂದಿಗೂ ಸಾಧ್ಯವಿಲ್ಲ. ಏಕೆಂದರೆ ಕೇವಲ ಒಬ್ಬ ವ್ಯಕ್ತಿಯಿಂದ ಮಾತ್ರ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದು ನೀವೇ. ಅದನ್ನು ಪ್ರಯತ್ನಿಸಿ. ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡಾಗಲೇ ನೀವು ಎಲ್ಲರೊಂದಿಗೆ ಪ್ರೇಮದಿಂದ ಮತ್ತು ಸಂತೋಷದಿಂದ ಇರಲು ಸಾಧ್ಯ. ಮುಖ್ಯವಾಗಿ ಪತಿ ಪತ್ನಿ ನೂರಾರು ಕಾಲ ಜೊತೆಗಿರಲು ಸಾಧ್ಯ. ಇದನ್ನೇ ಎಲ್ಲ ವೇದ ಪುರಾಣಗಳಲ್ಲಿ ಹೇಳಿರುವುದು. ಜಗಳವಾದ ಪ್ರತಿ ಬಾರಿಯೂ ನಮಗನಿಸುವುದು ನಾವು ಜೊತೆಗಿರುವುದು ನಮ್ಮ ಮಕ್ಕಳಿಗಾಗಿ ಅಥವಾ ಜವಾಬ್ದಾರಿಗಾಗಿ ಅಥವಾ ಸಮಾಜಕ್ಕೆ ಹೆದರಿ ಎಂದು. ಅದು ಖಂಡಿತವಾಗಿಯೂ ಸುಳ್ಳು. ನೀವು ಒಬ್ಬರಿಗೊಬ್ಬರು ಜೊತೆಗಿರುವುದಕ್ಕೆ ಇದು ಯಾವುದೂ ಕಾರಣವಲ್ಲ. ನಿಜವಾಗಿಯೂ ಒಬ್ಬರ ಬಗ್ಗೆ ಒಬ್ಬರಿಗೆ ಪ್ರೇಮವಿದೆ. ಆದ್ದರಿಂದ ಮಕ್ಕಳು ಬೆಳೆದು ಅವರ ದಾರಿಯಲ್ಲಿ ಅವರು ಹೋಗುವರು. ಆದರೆ ಭವಿಷ್ಯದಲ್ಲಿ ಒಬ್ಬರಿಗೊಬ್ಬರು ಜೊತೆಯಾಗಿ ಇರಬೇಕಾದವರು ನೀವು. ಮನುಷ್ಯ ತಾನು ವಾಸಿಸುವ ಮನೆಯನ್ನು ಬದಲಾಯಿಸುತ್ತಾನೆ, ಓಡಿಸುವ ವಾಹನವನ್ನು ಬದಲಾಯಿಸುತ್ತಾನೆ, ಕೊನೆಗೆ ಸ್ನೇಹವನ್ನು ಬದಲಾಯಿಸಬಹುದು. ಆದರೂ ಮನುಷ್ಯ ದುಃಖದಲ್ಲೇ ಇರುವನು. ಏಕೆಂದರೆ ಮನುಷ್ಯ ಸಂತೋಷವನ್ನು ವ್ಯಕ್ತಿ, ವಸ್ತು ಅಥವಾ ವಿಷಯದಲ್ಲೇ ಹುಡುಕುತ್ತಿರುವನು. ಮನುಷ್ಯ ಶಾಶ್ವತವಾದ ಸಂತೋಷವನ್ನು ತನ್ನ ಅಂತರಂಗದಲ್ಲಿ ಕಂಡುಕೊಳ್ಳುವನು. ಆಗ ಯಾವಾಗಲೂ ಸಂತೋಷದಿಂದಿರಲು ಆರಂಭಿಸುವನು. ಹಾಗೆಂದು ವ್ಯಕ್ತಿ, ವಸ್ತು ಅಥವಾ ವಿಷಯಗಳಲ್ಲಿ ಸಂತೋಷವಿಲ್ಲ ಎಂದು ಅಲ್ಲ. ಆದರೆ ಒಂದು ಸಂದರ್ಭದಲ್ಲಿ ಅವುಗಳು ನಂತರ ದುಃಖವನ್ನು ಕೊಡುತ್ತವೆ. ನಾವು ಸ್ಥಿರವಾಗಿರಬೇಕು, ಖಚಿತವಾದ ಮಾರ್ಗವನ್ನು ನಿರ್ಣಯಿಸಬೇಕು,
ಪ್ರಯತ್ನದಲ್ಲಿ ರಾಜಿಯಾಗಬಾರದು. ಆಗಲೇ ಯಶಸ್ಸು ನಮ್ಮದಾಗುತ್ತದೆ. ಉತ್ತಮರು ಆಗಾಗ ಆತ್ಮವಿಮರ್ಶೆ ಮಾಡಿಕೊಳ್ಳುತ್ತಾ ತಮ್ಮನ್ನು ತಾವು ಸರಿಪಡಿಸಿಕೊಳ್ಳುತ್ತಾರೆ. ಆದರೆ ಕೆಲವರು ಯಾವಾಗಲೂ ಇತರರನ್ನು ನಿಂದಿಸುತ್ತಲೇ ಇರುತ್ತಾರೆ. ಮಾತನಾಡುವುದು ದೇವರು ಕೊಟ್ಟ ವರ. ಹಾಗೆಂದು ಇತರರನ್ನು ನಿಂದಿಸುವುದಲ್ಲ. ಮಾತುಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡುವುದನ್ನು ಅಭ್ಯಾಸ ಮಾಡಿಕೋ. ಇಂದ್ರಿಯ ನಿಗ್ರಹವನ್ನು ಸಾಧಿಸಿದವನಿಗೆ ಇನ್ನೂ ಸಾಧನೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಆದರೆ ಅಲ್ಲಿಯವರೆಗೂ ಸಾಧನೆ ಮಾಡುತ್ತಲೇ ಇರಬೇಕು. ನಂಬಿಕೆ ಅನ್ನುವುದು ಓದುವುದಕ್ಕೆ 3 ಅಕ್ಷರ. ಆದರೆ ಅದನ್ನು ಸಂಪಾದಿಸುವುದು ಅಷ್ಟು ಸುಲಭವಲ್ಲ. ಏಕೆಂದರೆ ಅದು ಹಣಕ್ಕಿಂತಲೂ ಮೌಲ್ಯವಾಗಿರುವುದು. ಮಾತು ಹದ್ದು ಮೀರಿದರೆ ತಪ್ಪು, ಹಾಗೆ ಖರ್ಚು ಮಿತಿ ಮೀರಿದರೆ ಸಾಲ. ಈ 2 ಮನಃಶಾಂತಿಗೆ ಹಾನಿಕರ. ಈ ಸಮಾಜ ನೀತಿ ನಿಜಾತೆಯಿಂದ ಇರುವವರನ್ನು ಗೌರವಿಸುವುದನ್ನು ಯಾವತ್ತೋ ಮರೆತುಬಿಟ್ಟಿದೆ. ಅವಕಾಶಕ್ಕಾಗಿ ಅನುಗುಣವಾಗಿ ನಟಿಸುತ್ತಾ ಬದುಕುವವರಿಗೆ ಬೆಲೆ ಮತ್ತು ಗೌರವ ಕೊಡುತ್ತದೆ. ಜೀವನದಲ್ಲಿ ಧನವೇ ನಿಜವಾದ ಶಕ್ತಿಯಲ್ಲ. ಬದುಕುವುದಕ್ಕೆ ಹಣ ಬೇಕು, ಆದರೆ ಹಣವೇ ಬದುಕಾಗಬಾರದು. ಒಳ್ಳೆಯತನ, ಪರಿಶುದ್ಧತೆ ನಿಜವಾದ ಶಕ್ತಿ. ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಹಣ ಗಳಿಸಬೇಕಿಲ್ಲ. ತಾತ್ಕಾಲಿಕವಾಗಿ ಹಣ ಸಂತೋಷವನ್ನು ಕೊಟ್ಟರೂ ಶಾಶ್ವತವಾದ ಆನಂದವನ್ನು ಕೊಡುವುದಿಲ್ಲ. ಹಣ ಇರುವ ಪ್ರತಿಯೊಬ್ಬರೂ ಸಂತೋಷವಾಗಿರುವವರು ಎಂದೇನೂ ಇಲ್ಲ. ಸಂತೋಷ ಒಳಗಿನ ತೃಪ್ತಿಯಿಂದ ಬರುತ್ತದೆ. ಧೈರ್ಯದಿಂದ, ಶಾಂತಿಯಿಂದ, ಸಮಾಧಾನದಿಂದ ಇರಿ. ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಜೀವನ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.